ಅಖಂಡ ವಿಷ್ಣು ಕಾರ್ಯಂ ವ್ಯಸಂದೇನ ಚರಾಚರಂ ತತ್ಪದಂ ದರ್ಶಿತಂ ಏನ ತಾಸಾಂ ಶ್ರೀ ಲಕ್ಷ್ಮಿಯೇ ನಮಃ. ನಾರಾಯಣ ನಾರಾಯಣ ನಾರಾಯಣ. ನಮಸ್ತೆ. ಯಾಕೆ ಮುಕ್ತಿನ ಹೊಂದಬೇಕು, ಮುಕ್ತಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಆದಿಶಂಕರಾಚಾರ್ಯರು ಭಜ ಗೋವಿಂದಂನ ಕೆಲವು ಸಾಲುಗಳಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೋ ಪಾಹಿ ಮುರಾರೇ ಭಜೆ ಗೋವಿಂದಂ ಭಜೆ ಗೋವಿಂದಂ ಗೋವಿಂದಂ ಭಜೆ. ಈ ಸಾಲುಗಳ ಅರ್ಥ ಏನು ಅಂದರೆ, ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು, ಮತ್ತೆ ಮತ್ತೆ ತಾಯಿ ಗರ್ಭವನ್ನ ಸೇರಿ ಮಲಗೋದು. ಈ ಸಂಸಾರಕ್ಕೆ ಕೊನೆಯೇ ಇಲ್ಲ. ಈ ಸಂಸಾರದ ಸಾಗರವನ್ನ ದಾಟೋದು ಸಹ ಸುಲಭ ಅಲ್ಲ. ನೀನಿಲ್ಲದೆ, ನಿನ್ನ ಕೃಪೆ ಇಲ್ಲದೆ ಕೃಷ್ಣ ಮುರಾರಿ, ನಿನ್ನ ಆಶೀರ್ವಾದ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ದಾಟೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಮೇಲೆ ನಿನ್ನ ಕೃಪೆಯನ್ನ ತೋರಿಸು ಅಂತ. ಯಾರು ಕರ್ಮಗಳನ್ನ ಕಳೆದಿರಲ್ವೋ, ಯಾರು ಮುಕ್ತಿಯನ್ನ ಹೊಂದಿರಲ್ವೋ, ಅವರು ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾರೆ, ಮತ್ತೆ ಮತ್ತೆ ಸಾಯ್ತಾ ಇರ್ತಾರೆ. ಹಾಗಾಗಿ ಮುಕ್ತಿ ಹೊಂದೋದು ತುಂಬಾನೇ ಮುಖ್ಯ. ಮತ್ತೆ ಸಿಗೋಣ. ಧನ್ಯವಾದಗಳು.